ಪ್ರತಿಜೈವಿಕಗಳ ಮೇಲೆ ಮಕ್ಕಳು ಮಾತಾಡಿಸ್ತಾರೆ ನೋಡಿ. ಏನಾಯ್ತವ ಬೆಳಗ್ಗೆ ಮಾಡ್ತಿಲ್ಲ ಹೋಗ ನಾನು ಭಾಳ ಸುಸ್ತು ಐದನ್ನ ಮೈಲು ಬಿಸಿ ಆಗಿತ್ತಲ್ಲ ನೆಗಡಿಗೆ ಬಂದಿತ್ತಲ್ಲ ನಡಿ ಡಾಕ್ಟರ್ ಬಲ್ಲಿ ಹೋಗೋಣ ಬರಕ್ ಆಗ್ತಿಲ್ಲ. ರಂಜಿತಾ ಏನಾಯ್ತವ? ಡಾಕ್ಟರ್ ಕರ್ಕೊಂಡು ಬಾ. ಡಾಕ್ಟ್ರೇ ನಮ್ಮ ತಂಗಿಗೆ ಆಸ್ಪತ್ರೆಗೆ ಬರ್ರಿ. ನಡಿ ಬರ್ರಿ ಡಾಕ್ಟರ್ ಬರ್ರಿ ಬರ್ರಿ ಕುಂದ್ರಿ. ಏನಾಗ್ತೈತವ ನಿನಗ? ನನ್ನ ಮಗಳಿಗೆ ಜ್ವರ ಬಂದವ್ರಿ. ಹೌದಾ ಒಂದು ಇಂಜೆಕ್ಷನ್ ಕೊಡ್ತೀನಿ. ನಿಮ್ಮ ಮಗ ಹಂಗ ಕುದುರೆ ಆಗಲ್ಲ ನೋಡಿ, ಅಷ್ಟು ಮಾಡ್ರಿ. ಸರಿ ತಡೀರಿ ಡಾಕ್ಟರ್ ನಾ ಬಾಗೆ ಬರ್ತಾರ್ರಿ. ಏನ್ ಮಾಡತ್ತೀರಿ? ನಿಮ್ಮ ಮಗಳಿಗೆ ಆರಾಮಿದ್ರೆ ಇಂಜೆಕ್ಷನ್ ಕೊಡ್ತೀವಿ. ಯಾವ್ದು? ಪ್ರತಿಜೈವಿಕ ಇಂಜೆಕ್ಷನ್. ಪ್ರತಿಜೈವಿಕ ಇಂಜೆಕ್ಷನ್ಗಳನ್ನು ಹೇರಳವಾಗಿ ಬಳಸಬಾರದು. ಇವುಗಳನ್ನು ಬಳಸುವುದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಮತ್ತು ಪದೇ ಪದೇ ಪ್ರತಿಜೈವಿಕಗಳನ್ನು ತೆಗೆದುಕೊಂಡರೆ ಮುಂದೆ ಅಗತ್ಯವಿದ್ದಾಗ ಅವುಗಳನ್ನು ಸೇರಿಸಿದರೆ ಅವು ನಮಗೆ ನಿರೀಕ್ಷಿತ ಪರಿಮಾಣ ಬೀರದೇ ಹೋಗಬಹುದು ಮತ್ತು ಅನಗತ್ಯ ಪ್ರತಿಜೈವಿಕಗಳು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುತ್ತದೆ ಮತ್ತು ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಆದಾಗ್ಯೂ ಶೀತ ಮತ್ತು ಜ್ವರದ ವಿರುದ್ಧ ಪ್ರತಿಜೈವಿಕಗಳು ಉಪಕಾರಿಯಲ್ಲ, ಏಕೆಂದರೆ ಇವುಗಳು ವೈರಸ್ನಿಂದ ಉಂಟಾಗುವ ಕಾಯಿಲೆಗಳು. ನೋಡ್ರಿ ಡಾಕ್ಟರ್ ನಮ್ ಚಿಗ ವರ್ಷ ಹೌದಪ್ಪ, ನಿಮ್ ಚಿಗ ಭಾಷೆ ಹಾಕಿದಾಳ, ನಮ್ ತಪ್ಪಾಗೈತಿ. ನಿಮ್ ಚಿಗ